ಆತ್ಮೀಯ ವಿದ್ಯಾರ್ಥಿಗಳು ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾವು ಹಿಂದಿನ ತರಗತಿಯಲ್ಲಿ ಈ ಒಂದು ತ್ರಿಕೋನಮಿತಿಯ ಪ್ರಸ್ತಾವನೆ ಈ ಒಂದು ಘಟಕದಲ್ಲಿ ನಾವು ಕೆಲವೊಂದಷ್ಟು ನಿರ್ದಿಷ್ಟ ಕೋನಗಳಿಗೆ ಸಂಬಂಧಿಸಿದ ತ್ರಿಕೋನಮಿತಿಯ ಅನುಪಾತಗಳು ಅಂದರೆ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಈ ಒಂದು ಕೋನಗಳಿಗೆ ಸಂಬಂಧಪಟ್ಟಂತೆ ತ್ರಿಕೋನಮಿತಿಯ ಅನುಪಾತಗಳ ಬೆಲೆಗಳನ್ನು ಉಪಯೋಗಿಸಿಕೊಂಡು ಯಾವ ಥರ ಲೆಕ್ಕಗಳನ್ನು ಮಾಡೋದು ಅನ್ನೋದನ್ನು ಕಲಿತಿದ್ದೀವಿ. ಸೊ ಹಾಗಾಗಿ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಅದಕ್ಕಿಂತ ಸ್ವಲ್ಪ ಮುಂದಿನ ಅಧ್ಯಾಯ ಅಂದರೆ ಪೂರಕ ಕೋನಗಳ ತ್ರಿಕೋನಮಿತಿಯ ಅನುಪಾತಗಳನ್ನು ಕಲಿತೀವಿ. ಸೊ ಅದರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಪೂರಕ ಕೋನಗಳ ತ್ರಿಕೋನಮಿತಿಯ ಅನುಪಾತಗಳು ಹಾಗೂ ಇದರಲ್ಲಿ ಇರುವಂಥ ಸಮಸ್ಯೆಗಳು ನಾವು ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಪೂರಕ ಕೋನಗಳ ತ್ರಿಕೋನಮಿತಿಯ ಅನುಪಾತಗಳು ಅಂತಿದೆ. ಸೊ ಈಗ ನಾವು ಅಂದರೆ ಒಂದು ಲಂಬಕೋನ ತ್ರಿಭುಜವನ್ನು ಮಾಡ್ಕೊತೀವಿ. ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ, ಕೋನ ಬಿ ಎಷ್ಟು ಡಿಗ್ರಿ? 90 ಡಿಗ್ರಿ. ನಾನು ಕೋನ ಎನ ಥೀಟಾ ಅಂತ ತಗೊಂಡಿದ್ದೆ. ಕೋನ ಎ ಅನ್ನೋದೇನು? ಥೀಟಾ. ಸೊ ಹಾಗಾದರೆ ಎ ಸಿ ಅನ್ನೋದೇನಾಗುತ್ತೆ? ವಿಕರ್ಣ ಅಲ್ವಾ? ಸೊ ಬಿ ಸಿ ಅನ್ನೋದೇನು? ಅಭಿಮುಖ ಬಾಹು. ಹಾಗಾದರೆ ಎ ಬಿ ಅನ್ನೋದೇನು? ಪಾರ್ಶ್ವಬಾಹು ಅಲ್ವಾ? ಅಭಿಮುಖ ಬಾಹು, ಪಾರ್ಶ್ವಬಾಹು. ಈಗ ನಾವೇನು ಮಾಡೋಣ ಅಂದರೆ ಒಂದೊಂದೇ ಅನುಪಾತಗಳನ್ನು ಕೊಟ್ಕೊಂತ ಹೋಗೋದು. ನೋಡಿ, ಮೊದಲನೇದು ಸೈನ್ ಥೀಟಾ. ಅದಕ್ಕಿಂತ ಮುಂಚೆ ಸೊ ತ್ರಿಭುಜ ಎ ಬಿ ಸಿ ಅಲ್ಲಿ ಕೋನ ಎ ಥೀಟಾ. ಆಗಿದೆ. ಸೊ therefore ಏನಂತಂದರೆ ಸೈನ್ ಥೀಟಾ ಬರಬೇಕು. ಸೊ ಸೈನ್ ಥೀಟಾ ಅಂದ್ರೇನು? ಅಭಿಮುಖ ಬಾಹು ಬೈ ವಿಕರ್ಣ. ಸೊ ಅಭಿಮುಖ ಬಾಹು ಯಾವುದು ಅಂದರೆ ಬಿ ಸಿ ಬೈ ವಿಕರ್ಣ ಯಾವುದು? ಎ ಸಿ. ಇದು ಸೈನ್ ಥೀಟಾ ಅಲ್ವಾ? ಸೊ ಎರಡನೇದು ಕಾಸ್ ಥೀಟಾ. ಸೊ ಕಾಸ್ ಥೀಟಾ ಏನಂತ ಹೇಳಿದ್ರೆ ನೋಡಿ, ಕಾಸ್ ಥೀಟಾ ಏನಾಗುತ್ತೆ ಅಂತ ಹೇಳಿದ್ರೆ ಪಾರ್ಶ್ವಬಾಹು ಬೈ ವಿಕರ್ಣ. ಅದು ಪಾರ್ಶ್ವಬಾಹು ಬೈ ವಿಕರ್ಣ. ಸೊ ಪಾರ್ಶ್ವಬಾಹು ಅಂತ ಹೇಳಿದ್ರೆ ಯಾವುದು? ಎ ಬಿ ಬೈ ವಿಕರ್ಣ ಯಾವುದು? ಎ ಬಿ ಬೈ ಎ ಸಿ ಆಯ್ತಾ? ಸೊ ಮೂರನೇದು ಯಾವುದು? ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾ ಅಂದ್ರೆ ಏನು? ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಸೊ ಅಭಿಮುಖ ಬಾಹು ಯಾವುದು? ಬಿ ಸಿ ಬೈ ಪಾರ್ಶ್ವಬಾಹು ಯಾವುದು? ಎ ಬಿ ಬೈ ಎ ಬಿ. ಸೊ ಮೂರನೇದು ಆಯ್ತಾ? ಸೊ ನಾಲ್ಕನೇದು ಕೊಸೆಕೆಂಟ್ ಥೀಟಾ ಅಥವಾ ಕೊಸೆಕ್ ಥೀಟಾ ಅಂತ ಹೇಳಬೇಕಿಲ್ಲ. ಸೊ ಕೊಸೆಕ್ ಥೀಟಾ ಅಂದರೆ ಸೈನ್ ಥೀಟಾದ ವ್ಯುತ್ಕ್ರಮ ಅಂತ ಕರಿತೀವಿ. ಸೊ ಹಾಗಾಗಿ ಎ ಸಿ ಬೈ ಬಿ ಸಿ ಬರುತ್ತೆ. ಸರಿಯಾ? ಎ ಸಿ ಬೈ ಬಿ ಸಿ. ನೆಕ್ಸ್ಟು ಸೆಕ್ ಥೀಟಾ ಅಥವಾ ಸೆಕೆಂಡ್ ಥೀಟಾ ಇಸ್ ಈಕ್ವಲ್ ಟು ನೋಡಿ ಕಾಸ್ ಥೀಟಾದ ವ್ಯುತ್ಕ್ರಮ ಆಗಿರೋದ್ರಿಂದ ಎ ಬಿ ಬೈ ಎ ಸಿ ಇದೆ. ಅದನ್ನು ವ್ಯುತ್ಕ್ರಮ ಮಾಡಿದ್ರೆ ಎ ಸಿ ಬೈ ಎ ಬಿ ಆಗುತ್ತೆ. ಎ ಸಿ ಬೈ ಎ ಬಿ ಆಯಿತು. ಸೊ ಕೊನೆಯದಾಗಿ ಸೆಕೆಂಡ್ ಥೀಟಾ ಮೇಲೆ ಯಾವುದು? ಕೊನೆಯದು ಕಾಟ್ ಥೀಟಾ ಇಸ್ ಈಕ್ವಲ್ ಟು. ಸೊ ಕಾಟ್ ಥೀಟಾ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ಟ್ಯಾನ್ ಥೀಟಾದ ವ್ಯುತ್ಕ್ರಮ. ಸೊ therefore ಎ ಬಿ ಬೈ ಬಿ ಸಿ ಆಗುತ್ತೆ. ಸೊ ಇದಿಷ್ಟು ಒಂದು ಕಡೆಗೆ. ಈಗ ನಾವು ಇದು ಕೋನಗಳಿಗೆ ಸಂಬಂಧಪಟ್ಟಂಥ ತ್ರಿಕೋನಮಿತಿಯ ಅನುಪಾತ. ನಾವೇನು ಮಾಡಬೇಕು? ಪೂರಕ ಕೋನ ಅಂತ ಕೇಳಿದ್ದೇವೆ. ಅರ್ಥ ಆಗ್ತಿದೆಯಾ? ಸೊ ಪೂರಕ ಕೋನ ಅಂತ ಹೇಳಿದ್ರೆ ಏನಪ್ಪ ಅಂದರೆ ಯಾವುದೇ ಎರಡು ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಆಗಿದ್ರೆ 90 ಡಿಗ್ರಿ ಆಗಿದ್ರೆ, ಯಾವುದೇ ಎರಡು ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಆದರೆ
90 ಡಿಗ್ರಿ ಆಗ ಅದನ್ನು ನಾವು ಪೂರಕ ಕೋನ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ನಾನು ಮತ್ತೆ ತ್ರಿಭುಜ ABC ಬರ್ಕೊತೀನಿ ನೋಡಿ. ಒಂದು ಲಂಬಕೋನ ತ್ರಿಭುಜವನ್ನು ಬರ್ಕೊಂಡಿದ್ದೀನಿ A B C. ಇಲ್ಲಿ ಕೋನ A ಅಂತ ಅಂದ್ಕೊಂಡಿದ್ವಿ ಥೀಟಾ ಗೊತ್ತಾಗ್ತಿದೆಯಾ. ಸೊ ಇಲ್ಲಿ ಕೋನ A ಮತ್ತು ಕೋನ C ಗಳು ಪೂರಕ ಕೋನಗಳು ಹೌದಾ. ಯಾಕಂದ್ರೆ ಯಾಕೆ ಪೂರಕ ಅಂತ ಹೇಳಿದ್ರೆ ಒಂದು ತ್ರಿಭುಜದ ಒಳಕೋನಗಳನ್ನು 30 ಡಿಗ್ರಿ 180 ಡಿಗ್ರಿ ಆಗಿರೋದ್ರಿಂದ ಸೊ ಕೋನ B 90 ಡಿಗ್ರಿ ಇದೆ ಆಲ್ರೆಡಿ ಗೊತ್ತಾಗ್ತಿದೆಯಾ. ನಂತರ ಕೋನ A ಮತ್ತು ಕೋನ C ಅನ್ನು ಕೂಡಿದ್ರೆ ಎಷ್ಟು ಡಿಗ್ರಿ ಬಿಡಬೇಕು 90 ಡಿಗ್ರಿ ಬಿಡಬೇಕು. ಸೊ ಅದಕ್ಕೆ ಕೋನ A ಪ್ಲಸ್ ಕೋನ C ಎಷ್ಟು ಡಿಗ್ರಿ 90 ಡಿಗ್ರಿ. ಸೊ ಕೋನ A ಅಂದರೆ ಥೀಟಾ ಪ್ಲಸ್ ಕೋನ C ಎಷ್ಟು ಡಿಗ್ರಿ 90 ಡಿಗ್ರಿ. ಹಾಗಾದರೆ ಕೋನ C ಯ ಬೆಲೆ ಎಷ್ಟು ಅಂದರೆ 90 ಡಿಗ್ರಿ ಮೈನಸ್ ಥೀಟಾ 90 ಡಿಗ್ರಿ ಮೈನಸ್ ಥೀಟಾ. ಇದು ಕೋನ C ಅಂತ ಏನಿದೆಯಲ್ಲ ಸೊ ಇದು ಪೂರಕ ಕೋನ ಆಗುತ್ತೆ. ಎಷ್ಟಿದು 90 ಡಿಗ್ರಿ ಮೈನಸ್ ಥೀಟಾ ಆಯಿತು. ಯಾಕಂದರೆ ಇಲ್ಲಿ ನಾನು ಬೆಲೆ ಕಂಡುಹಿಡಿದು ತೋರಿಸಿದ್ದು ನಿಮಗೆ ಕೋನ C ಅಂದರೆ 90 ಡಿಗ್ರಿ ಮೈನಸ್ ಥೀಟಾ. ಸೊ ಈಗ ಏನು ಮಾಡ್ತೀವಿ ಅಂದರೆ ತ್ರಿಭುಜ ABC ಯಲ್ಲಿ ಕೋನ C 90 ಡಿಗ್ರಿ ಮೈನಸ್ ಥೀಟಾ ಆದಾಗ ಈಗ ನಾವೇನು ಮಾಡಬೇಕು ಈ 90 ಡಿಗ್ರಿ ಮೈನಸ್ ಥೀಟಾಗೆ ಸಂಬಂಧಪಟ್ಟಂತೆ ತ್ರಿಕೋನಮಿತಿ ಅನುಪಾತಗಳನ್ನು ಬರ್ಕೊಳ್ತಾ ಹೋಗಬೇಕು. ಗೊತ್ತಿದೆಯಾ. ಸೊ ಹಾಗಾದರೆ AC ಅಂದ್ರೇನು ವಿಕರ್ಣ ಗೊತ್ತಾಗ್ತಿದೆಯಾ. ಸೊ BC ಅಂದ್ರೇನು ಪಾರ್ಶ್ವಬಾಹು. BC ಅಂದ್ರೇನು ಪಾರ್ಶ್ವಬಾಹು ಗೊತ್ತಾಗ್ತಿದೆಯಾ. ಯಾಕಂದ್ರೆ ನಾವಿಲ್ಲಿ ಅನುಪಾತಗಳನ್ನು ಬರೀತಾ ಇರೋದು ಕೋನ C ಗೆ ಸಂಬಂಧಪಟ್ಟಂತೆ ಗೊತ್ತಾಗ್ತಿದೆಯಾ. ಸೊ ಹಾಗಾಗಿ ಇದು ಪಾರ್ಶ್ವಬಾಹು. ಸೊ ಇದೇನಾಗುತ್ತೆ ಅಂದರೆ ಅಭಿಮುಖ ಬಾಹು. ಇದು ಪಾರ್ಶ್ವಬಾಹು ಅಭಿಮುಖ ಬಾಹು ಆಗುತ್ತೆ ಗೊತ್ತಾಗ್ತಿದೆಯಾ. ಸೊ ಈಗ ನಾವೇನು ಮಾಡಬೇಕು ಅಂದರೆ ಕೋನ C 90 ಡಿಗ್ರಿ ಮೈನಸ್ ಥೀಟಾ ಆಗಿದೆ. ಹಾಗಾಗಿ ಫಸ್ಟ್ ಒನ್ ಸೈನ್ ಥೀಟಾ ಅಂದ್ರೆ ಏನು ಅಂತ ನೋಡಬೇಕು. ಸೊ ಸೈನ್ ಆಫ್ ಥೀಟಾ ಅಂದ್ರೆ ಏನು 90 ಡಿಗ್ರಿ ಮೈನಸ್ ಥೀಟಾ 90 ಡಿಗ್ರಿ ಮೈನಸ್ ಥೀಟಾ. ಸೊ ಸೈನ್ ಆಫ್ 90 ಡಿಗ್ರಿ ಮೈನಸ್ ಥೀಟಾ ಅಂದ್ರೆ ಏನು ಅಭಿಮುಖ ಬಾಹು ಬೈ ವಿಕರ್ಣ. ಅದರಲ್ಲಿ ಏನು ಬದಲಾವಣೆ ಇಲ್ಲ. ಸೊ ಅಭಿಮುಖ ಬಾಹು ಯಾವುದಿದೆ AB ಬೈ ವಿಕರ್ಣ ಯಾವುದು AC ಆಗುತ್ತೆ. ಅರ್ಥಾತ್ಯ ಸೈನ್ ಆಫ್ 90 ಡಿಗ್ರಿ ಮೈನಸ್ ಥೀಟಾ ಇದ್ಕೊಂಡು AB ಬೈ AC. ಸೊ ಎರಡನೇದು ಕಾಸ್ ಆಫ್ 90 ಡಿಗ್ರಿ ಮೈನಸ್ ಥೀಟಾ cos of 90 degree minus theta is equal to ಏನು ಪಾರ್ಶ್ವಬಾಹು ಬೈ ವಿಕರ್ಣ. ಸೊ ಇಲ್ಲಿ ಪಾರ್ಶ್ವಬಾಹು ಯಾವುದು BC ಬೈ ವಿಕರ್ಣ ಯಾವುದು AC BC ಬೈ AC ಆಯ್ತಾ. ಸೊ ಮೂರನೇದು ಯಾವುದು tan of 90 degree minus theta. ಸೊ tan of 90 degree minus theta is equal to ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಅಭಿಮುಖ ಬಾಹು ಯಾವುದು AB ಬೈ ಪಾರ್ಶ್ವಬಾಹು ಯಾವುದು BC ಗೊತ್ತಾಗ್ತಿದೆಯಾ. ಸೊ AB ಬೈ BC ಆಯಿತು. ಸೊ ನೆಕ್ಸ್ಟ್ ಮೂರಾದ್ಮೇಲೆ ನೆಕ್ಸ್ಟ್ ಯಾವುದು ಟ್ಯಾನ್ ಆಯಿತು. ನೆಕ್ಸ್ಟ್ ಕೊಸೆಕೆಂಟ್ ಆಫ್ 90 ಡಿಗ್ರಿ ಮೈನಸ್ ಥೀಟಾ. ಸೊ ಕೊಸೆಕೆಂಟ್ ಆಫ್ 90 ಡಿಗ್ರಿ ಮೈನಸ್ ಥೀಟಾ ಅಂದರೆ ಸೈನ್ ಆಫ್ 90 ಡಿಗ್ರಿ ಮೈನಸ್ ಥೀಟಾದ ವ್ಯುತ್ಕ್ರಮ ಆಗಿರೋದ್ರಿಂದ ಸೊ ಏನಾಗುತ್ತೆ AC ಬೈ AB AC ಬೈ AB ಆಯಿತು. AB ಬೈ AC ಇದೆ ಅದರ ವ್ಯುತ್ಕ್ರಮ ಏನಾಗುತ್ತೆ AC ಬೈ AB. ಸೊ ನೆಕ್ಸ್ಟ್ ಸೆಕೆಂಟ್ ಆಫ್ 90 ಡಿಗ್ರಿ minus theta. So secant of 90 degree minus theta is equal to so secant of 90 degree minus theta ಅಂತ ಹೇಳಿದ್ರೆ cos of 90 degree minus theta ದ ವ್ಯುತ್ಕ್ರಮ ಆಗಿರೋದ್ರಿಂದ so that's equal to AC by BC ಏನಾಗುತ್ತದು
AC by BC ಆಯಿತು ಗೊತ್ತಾಗ್ತಿದೆಯಾ ಸೊ BC by AC ಇದೆ ಅವರ ವ್ಯುತ್ಕ್ರಮ AC by BC ಸೊ ಕೊನೆಯದು tan of 90 degree minus theta ಅಂತ ಇರೋದ್ರಿಂದ ಯಾವುದು cot of 90 degree minus theta ದ ವ್ಯುತ್ಕ್ರಮ ಆಗಿರೋದ್ರಿಂದ AB by BC ಇದೆ ಸೊ ಅದರ ವ್ಯುತ್ಕ್ರಮ ಏನಾಗುತ್ತೆ BC by AB BC by AB ಆಯ್ತಾ ಈಗ ಏನು ಮಾಡಬೇಕು ಅಂದ್ರೆ ನೋಡಿ ಎರಡನ್ನ ಹೋಲಿಕೆ ಮಾಡ್ತಾ ಬರಬೇಕು ಇಲ್ಲಿ ನೋಡಿ ಇಲ್ಲಿ sin of 90 degree minus theta is equal to AB by AC ಇದೆ ಅದೇ ತರ AB by AC ಯಾವುದಕ್ಕೆ ಸಮ ಇದೆ ಅಂತ ಹೇಳಿ ಇಲ್ಲಿ ನೋಡಬೇಕು ಇಲ್ಲಿ ನೋಡಿ sin of 90 degree minus theta ಸೊ ಇಲ್ಲಿ cos of cos theta ಗೊತ್ತಾಗ್ತಿದೆಯಾ ಎರಡೂ ಕಡೆಯ ಬಲಭಾಗಗಳು ಏನಾಗಿದ್ದಾವೆ AB by AC ಇದೆ ಸೊ AB by AC ಇದೆ ಸೊ therefore sin of 90 degree minus theta ಅಂದ್ರೆ ಸೊ ನೋಡಿ sin of 90 degree minus theta ಅಂತ ಹೇಳಿದ್ರೆ AB by AC ಇದೆ ಸೊ ಇಲ್ಲಿ cos theta ಅಂದ್ರೆ AB by AC ಇದೆ ಸೊ ಹಾಗಾಗಿ sin of ಎರಡೂ ಕಡೆ ಬಲಭಾಗಗಳು ಪರಸ್ಪರ ಸಮನಾಗಿದ್ದಾಗ ಎರಡೂ ಕಡೆ ಬಲಭಾಗಗಳು ಪರಸ್ಪರ ಸಮನಾಗಿದ್ದಾಗ ಎಡಭಾಗಗಳು ಸಮನಾಗ್ತವೆ ಸೊ therefore sin of 90 degree minus theta is equal to cos theta ಆಗುತ್ತೆ ಗೊತ್ತಾಗ್ತಿದೆಯಾ ಸೊ sin of 90 degree minus theta is equal to cos theta ಗೆ ಸಮ ನೆಕ್ಸ್ಟ್ ಎರಡನೇದು cos of 90 degree minus theta is equal to BC by AC ಇದೆ ಸೊ ಈ BC by AC ಯಾವುದಕ್ಕೆ ಸಮ ಇದೆ ಇಲ್ಲಿ ನೋಡಬೇಕು ಸೊ BC by AC ಅಂತ ಹೇಳಿದ್ರೆ ಇಲ್ಲಿ sin theta ಗೆ ಸಮ ಇದೆ ಸೊ ಇಲ್ಲಿ ಇದು cos theta ಆಗಿರೋದ್ರಿಂದ ನೋಡಿ ಸೊ cos of 90 degree minus theta ಅಂದ್ರೆ BC by AC sin theta is equal to BC by AC ಎರಡು ಕಡೆ ಬಲಭಾಗಗಳು BC by AC ಆಗಿರೋದ್ರಿಂದ cos of 90 degree minus theta is equal to sin theta ಆಗಿರುತ್ತೆ so cos of 90 degree minus theta is equal to sin theta so ಮೂರನೇ ನೋಡ್ಕೊಳ್ಳಿ so tan of 90 degree minus theta tan of 90 degree minus theta is equal to AB by BC ಇದೆ AB by BC so ಹಾಗಾದ್ರೆ ಇಲ್ಲಿ AB by BC ಯಾವುದಕ್ಕೆ ಸಮ ಇದೆ ನೋಡಿ cot theta ಗೆ ಸಮ ಇದೆ ನೋಡಿ AB by BC ಎರಡು ಕಡೆಗೆ ಸಮ ಇದೆ so therefore tan of 90 degree minus theta ನೋಡಿ AB by BC ಎರಡು ಸಮ ಆಗಿರೋದ್ರಿಂದ so tan of 90 degree minus theta is equal to cot theta ಅದು cot theta ಆಗಿರುತ್ತೆ ಆಯ್ತಾ ನಂತರ so tan of 90 degree minus theta ಆಯ್ತು ನೆಕ್ಸ್ಟ್ ಈ ಕಡೆ cosecant of 90 degree minus theta ಇದೆ cosecant of 90 degree minus theta so cosecant of 90 degree minus theta ಅಂದ್ರೆ AC by AB so ಇಲ್ಲಿರೋ AC by AB ಯಾವುದು ಅಂದ್ರೆ secant of 90 degree minus theta ನೋಡಿ cosecant of 90 degree minus theta secant of 90 degree minus theta AC by AB ಇದೆ so ಹಾಗಾಗಿ cosecant of 90 degree minus theta is equal to secant theta ಎರಡು ಕಡೆ ಬಲಭಾಗಗಳನ್ನು ಜೋಡಿಸ್ತಾ ಹೋದ್ರೆ ಬಲಭಾಗಗಳು ಪರಸ್ಪರ ಇದ್ದಾವೆ ಸಮನಾಗಿದ್ದಾವೆ AC by AB ಆಗಿದ್ದಾವೆ ಹಾಗಾಗಿ ಅದು secant theta ಆಗಿರುತ್ತೆ ಅರ್ಥಾತ್ಮ್ಯ ಇಲ್ಲಿ ನೋಡಿ secant of 90 degree minus theta ಇಲ್ಲಿದೆಯಲ್ಲ so secant of 90 degree minus theta ಅಂದ್ರೆ AC by BC ಇದೆ ಏನು AC by BC so ನೋಡಿ cosecant theta ಅಂದ್ರೆ ಏನಿದೆ AC by BC so ಹಾಗಾಗಿ ಎರಡು ಕಡೆಗೆ AC by BC ಏನಾಗಿದೆ ಸಮನಾಗಿದೆ ಅರ್ಥಾಗ್ತಿದೆಯಾ ಹಾಗಾಗಿ secant of 90 degree minus theta is equal to cosecant theta ಬರುತ್ತೆ cosecant theta ಬರುತ್ತೆ ಆಯ್ತಾ ಸೊ ಕೊನೆಯದಾಗಿ
ಸೊ ಕೊನೆಯಾಗಿ ಉಳಿದಿರೋದು ಯಾವುದು ಅಂತ ಹೇಳಿದ್ರೆ ಯಾವುದು ಇಲ್ಲಿ cot of 90 degree minus theta. Cot of 90 degree minus theta is equal to cot of 90 degree minus theta ಅಂದ್ರೆ BC by AB ಇದೆ. ಸೊ ಇಲ್ಲಿ BC by AB ಯಾವಕ್ಕೆ ಸಮನಾಗಿದೆ? ಸೊ tan of 90 degree tan theta ಗೆ ಸಮನಾಗಿದೆ ಅಂದ್ರೆ BC by AB. ಸೊ ಅಲ್ಲೂ BC by AB ಇದೆ, ಸೊ ಇಲ್ಲೂ BC by AB ಇದೆ. ಹಾಗಾಗಿ cot of 90 degree minus theta ಅಂತ ಹೇಳಿದ್ರೆ ಯಾವುದಕ್ಕೆ ಸಮ ಅಂತ ಹೇಳಿದ್ರೆ tan theta ಗೆ ಸಮ. ಅದಕ್ಕೆ ಸಮ tan theta ಗೆ ಸಮ. ಅರ್ಥ ಆಗ್ತಿದೆಯಾ? ಸೊ ಇವು ಈ ಕಡೆ ಬರೆದಿರುವ ಸೂತ್ರಗಳಿದ್ದಾವಲ್ಲ, ಸೊ sin of 90 degree minus theta is equal to cos theta, cos of 90 degree minus theta is equal to sin theta, so tan of 90 degree minus theta is equal to cot theta. So secant of 90 degree minus theta is equal to secant theta. Secant of 90 degree minus theta is equal to secant theta. So cot of 90 degree minus theta is equal to tan theta. ಇವೆಲ್ಲವನ್ನ ನಾವು ಎಂತ ಕೋನಗಳು ಅಂತ ಕರಿತೀವಿ? ಪೂರಕ ಕೋನಗಳು ಅಂತ ಕರಿತೀವಿ. ಇವು ಪೂರಕ ಕೋನಗಳು ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ ನಿಮಗೆ? ಗೊತ್ತಾಗ್ತಿದೆಯಾ? ಸೊ ಪೂರಕ ಕೋನಗಳು ಅಂದ್ರೆ ಏನು ಅಂತ ಅರ್ಥ ಆಯ್ತಾ ನಿಮಗೆ? ಪೂರಕ ಅಂದ್ರೆ ಅರ್ಥ ಮಾಡ್ಕೋಬೇಕು. ಎರಡು ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರಬೇಕು? 90 ಡಿಗ್ರಿ ಇದ್ರೆ ಅವುಗಳನ್ನು ಪೂರಕ ಕೋನಗಳು ಅಂತ ಕರಿತೀವಿ. ಅದೇ ರೀತಿ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಇದ್ರೆ ಪರಿಪೂರಕ ಅಂತ ಕರಿತೀವಿ. ಇಲ್ಲಿ ನಮಗೆ ಪರಿಪೂರಕ ಬರಲ್ಲ, ಯಾಕಂದ್ರೆ ನಾವಿಲ್ಲಿ ತಗೊಳ್ತಾ ಇರೋದು ತ್ರಿಭುಜವಾಗಿರೋದ್ರಿಂದ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರೋದ್ರಿಂದ ಪೂರಕ ಕೋನಗಳನ್ನು ಮಾತ್ರ ನಾವಿಲ್ಲಿ ಲೆಕ್ಕಕ್ಕೆ ತಗೊಳ್ಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಅನುಪಾತಗಳನ್ನ ಸರಿಯಾಗಿ ನೋಡಬೇಕು. ಮೊದಲು ಒಂದು ಕೋನವನ್ನು ಥೀಟಾ ಅಂತ ತಗೊಂಡು 6 ಅನುಪಾತಗಳನ್ನು ಬರ್ಕೊಂಡ್ವಿ. ಆನಂತರ ಅಲ್ಲಿ ಇನ್ನೊಂದು ಕೋನದ ಅಳತೆಯನ್ನು ಬಿಟ್ಟಿದ್ವಿ, ಯಾಕಂದ್ರೆ ಪೂರಕ ಕೋನಗಳಾಗಿರೋದ್ರಿಂದ ಇನ್ನೊಂದು ಕೋನದ ಅಳತೆ 90 ಡಿಗ್ರಿ ಮೈನಸ್ ಥೀಟಾನೇ ಬರೋದು. 90 ಡಿಗ್ರಿ ಮೈನಸ್ ಥೀಟಾ ತಗೊಂಡಾದ್ಮೇಲೆ ಈಗ 90 ಡಿಗ್ರಿ ಮೈನಸ್ ಥೀಟಾವನ್ನು ಥೀಟಾ ಅಂತ ಕನ್ಸಿಡರ್ ಮಾಡಿಕೊಂಡು ಇದಕ್ಕೆ ಸಂಬಂಧಪಟ್ಟಂಗೆ ನಾವೇನಾದರೂ ಅನುಪಾತಗಳನ್ನು ಬರ್ಕೊಳ್ತಾ ಹೋದರೆ ನಮಗೆ ಕೊನೆಯದಾಗಿ ಅವನ್ನ ಮತ್ತು ಇವನ್ನ ಎರಡನ್ನು ಹೋಲಿಕೆ ಮಾಡಿದ್ರೆ ನಮಗೆ ಪೂರಕ ಕೋನಗಳ ಬೆಲೆಗಳು ಸಿಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಇದು ಬಹಳ ಮುಖ್ಯವಾಗಿರುವಂಥ ಅಂಶಗಳು. ಪರೀಕ್ಷಾ ದೃಷ್ಟಿಯಿಂದ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳು ಇದರಿಂದ ಬರ್ತಾ ಹೋಗುತ್ತೆ. ಈಗ ನಾವು ಇದ್ರ ಮೇಲಿರುವಂಥ ಕೆಲವೊಂದಷ್ಟು ಲೆಕ್ಕಗಳನ್ನು ಮಾಡ್ತಾ ಹೋಗೋಣ. ಸೊ ಮೊದಲು ಮೌಲ್ಯೀಕರಿಸಿ ಅಂತಿದೆ. tan of 25 ಡಿಗ್ರಿ divided by cot 65. tan 25 ಇದೆ, cot 65 ಡಿಗ್ರಿ ಇದೆ. ಗೊತ್ತಾಗ್ತಿದೆಯಾ? ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ ಮೊದಲಿಗೆ ಅಂಶ ಮತ್ತು ಛೇದ ಹೇಳಿದವಲ್ವಾ? ಸೊ ಅಂಶ ಮತ್ತು ಛೇದದಲ್ಲಿ ಯಾವುದಾದ್ರೂ ಒಂದನ್ನು ಪರಿವರ್ತನೆ ಮಾಡಬೇಕು ಇನ್ನೊಂದಕ್ಕೆ. ಗೊತ್ತಾಗ್ತಿದೆಯಾ? ಅಂಶ ಮತ್ತು ಛೇದ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಇನ್ನೊಂದು ಅನುಪಾತಕ್ಕೆ ಮಾಡಬೇಕು, ಪರಿವರ್ತನೆ ಮಾಡಬೇಕು. ಹಾಗಂತ ಎರಡನ್ನೂ ಪರಿವರ್ತನೆ ಮಾಡಬೇಕಾದ್ರೆ ಎರಡನ್ನೂ ಮಾಡೋಂಗಿಲ್ಲ, ಎರಡು ಮಾಡಬಾರ್ದು, ಕೇವಲ ಒಂದನ್ನು ಮಾತ್ರ ಮಾಡಬೇಕು. ಸೊ ಇಲ್ಲಿ ನಾವೇನು ಮಾಡ್ತೀನಿ ಅಂದರೆ, ಸೊ ಟ್ಯಾನ್ ನೋಡ್ಕೊಳ್ಳಿ, ಟ್ಯಾನ್ ಈ 25 ಡಿಗ್ರಿಯನ್ನು ನಾನೇನು ಮಾಡ್ತೀನಿ 90 ಡಿಗ್ರಿ ಮೈನಸ್ 65 ಡಿಗ್ರಿ ಅಂತ ಬರೀತೀನಿ. ಬರುವುದಾಗೆ ಯಾಕೆಂದರೆ 90ರಲ್ಲಿ 65 ಕಳೆದ್ರೆ ಎಷ್ಟು? 25 ಡಿಗ್ರಿ. ನಮಗೆ ಇಲ್ಲಿ ಎಷ್ಟು ಬರಬೇಕು ಅಂತ ಹೇಳಿ ಗೊತ್ತಾಗಿಲ್ಲ ಅಂದರೆ ಒಂದು ಸಿಂಪಲ್ ಮೆಥಡ್ ಇದೆ. ಏನಪ್ಪ ಅಂದರೆ ಕೆಳಗಡೆ ಏನು ಕೋನ ಕೊಟ್ಟಿರ್ತಲ್ಲ ಅದನ್ನೇ ಏನು ಮೈನಸ್ ಅಂತ ಬರ್ಬೋದು. ಗೊತ್ತಾಗ್ತಿದೆಯಾ? ಗೊತ್ತಾಯ್ತಾ? ಹಾಗಾಗಿ tan of 90 degree minus 65 degree divided by cot
65 ಡಿಗ್ರಿ. ಇಲ್ಲಿ ನೋಡಿ ಈ ಮೇಲ್ಗಡೆ ಇರೋದು ಏನಪ್ಪಾ ಅಂದ್ರೆ ಯಾವ ತರ ಇದೆ ಅಂದ್ರೆ ಇದು ಥೀಟಾ ಆಗುತ್ತೆ, ಇದು ಥೀಟಾ ಆಗುತ್ತೆ ಅಲ್ವಾ. ಸೊ ಟ್ಯಾನ್ ಆಫ್ 90 ಡಿಗ್ರಿ ಮೈನಸ್ ಥೀಟಾ ಅಂತ ಇದೆ. ಅಲ್ಲಿ ನೋಡಿ ಸೂತ್ರ ಟ್ಯಾನ್ ಆಫ್ 90 ಡಿಗ್ರಿ ಮೈನಸ್ ಥೀಟಾ ಅಂತ ಹೇಳಿದ್ರೆ ಏನು ಕಾಟ್ ಥೀಟಾ. ಟ್ಯಾನ್ ಆಫ್ 90 ಡಿಗ್ರಿ ಮೈನಸ್ ಥೀಟಾ ಅಂದ್ರೆ ಏನು ಕಾಟ್ ಥೀಟಾ. ಸೊ ಹಾಗಾಗಿ ಸೊ ಟ್ಯಾನ್ ಆಫ್ 90 ಡಿಗ್ರಿ ಮೈನಸ್ ಥೀಟಾ ಆಗಿದೆ. ಸೊ ಇದನ್ನ ಕಾಟ್ ಆಫ್ 65 ಡಿಗ್ರಿ ಅಂತ ಬರೆಯಬಹುದು. ಕಾಟ್ 65 ಡಿಗ್ರಿ ಡಿವೈಡೆಡ್ ಬೈ ಕಾಟ್ 65 ಡಿಗ್ರಿ. ನೋಡಿ ಮೇಲ್ಗಡೆ ಇರೋದನ್ನ ಮಾತ್ರ ಬದಲಾವಣೆ ಮಾಡ್ಕೊಂಡ್ವಿ. ಟ್ಯಾನ್ 25 ಡಿಗ್ರಿ ಅಂತ ಇತ್ತು, ಅದು ಪರಿವರ್ತನೆ ಆಗಿ ಕಾಟ್ 65 ಡಿಗ್ರಿಗೆ ಬಂತು. ಹಾಗಾದ್ರೆ ಛೇದವನ್ನು ಬದಲಾವಣೆ ಮಾಡೋಕ್ಕಿಲ್ಲ, ಛೇದ ಹಾಗೆ ಇರಬೇಕು. ಗೊತ್ತಿದೆಯಾ? ಈಗ ಕಾಟ್ 65 ಎರಡು ಕೂಡ ಕ್ಯಾನ್ಸಲ್ ಆದರೆ ಬರುವಂಥ ಉತ್ತರ 1. ಬರುವಂಥ ಉತ್ತರ ಎಷ್ಟು? 1. ಗೊತ್ತಿದೆಯಾ? ಸೊ ಬಹಳ ಸಿಂಪಲ್ ಏನಪ್ಪ ಅಂದರೆ ಇನ್ನೊಂದು ಇವು ಒಂದೊಂದು ಅಂಕಗಳಿಗೆ ಕೊಡುವಂಥ ಪ್ರಶ್ನೆಗಳಾಗಿರೋದ್ರಿಂದ ಎರಡು ತದ್ವಿರುದ್ಧವಾದ ಅನುಪಾತಗಳಿದ್ದಾಗ ಅಂದರೆ ಒಂದಕ್ಕೊಂದು ಸಂಬಂಧ ಹೊಂದಿರುವಂತಹ ಅನುಪಾತಗಳಿದ್ದಾಗ ಮಧ್ಯದಲ್ಲಿ ಡಿವೈಡೆಡ್ ಬೈ ಇದ್ರೆ ಕಣ್ಣು ಮುಚ್ಚಿಕೊಂಡು 1 ಅಂತ ಬರೀಬೇಕು ಉತ್ತರ. ಯಾಕಂದ್ರೆ ಅದನ್ನು ಡಿವೈಡ್ ಮಾಡಿದ್ರೆ ಬರೋದು ಉತ್ತರ 1. ಇನ್ ಕೇಸ್ ಮಧ್ಯದಲ್ಲಿ ಮೈನಸ್ ಇದ್ರೆ ಏನು ಬರುತ್ತೆ ಅಂದ್ರೆ ಸೊ ಇದೇ ಇನ್ನೊಂದು ಮಾಡ್ತೀವಿ. ಸೊ ಟ್ಯಾನ್ 25 ಡಿಗ್ರಿ ಮೈನಸ್ ಕಾಟ್ 65 ಡಿಗ್ರಿ ಅಂತ ಇತ್ತು. ನೋಡಿ ಟ್ಯಾನ್ 25 ಡಿಗ್ರಿ ಮೈನಸ್ ಕಾಟ್ 65 ಡಿಗ್ರಿ. ಇಲ್ಲಿ ನೋಡಿ ಅಲ್ಲಿ ಡಿವೈಡೆಡ್ ಬೈ ಇತ್ತು, ಇಲ್ಲಿ ಮೈನಸ್ ಇದೆ. ಸೊ ಡಿವೈಡೆಡ್ ಬೈ ಇದ್ದಾಗ ಉತ್ತರ ಎಷ್ಟು ಬಂದಿತ್ತು? 1. ಹಾಗಾದ್ರೆ ಮೈನಸ್ ಇದ್ದಾಗ ಏನು ಬರುತ್ತೆ ಅಂದ್ರೆ ನೋಡಿ ಎರಡರಲ್ಲಿ ಮತ್ತೆ ಇಲ್ಲಿ ನಾನು ಹೇಳಿದೆ ಯಾವ್ದಾದ್ರು ಒಂದನ್ನು ಬದಲಾವಣೆ ಮಾಡಿ. ಸೊ ಟ್ಯಾನ್ 25 ಹಾಗೆ ಇಟ್ಕೊಳ್ಳೋಣ, ಯಾಕಂದ್ರೆ ಇಲ್ಲಿ ಟ್ಯಾನ್ 25 ಬದಲಾವಣೆ ಮಾಡಿದ್ವಿ. ಸೊ ಹಾಗಾಗಿ ಈಗ ಕಾಟ್ 65 ಬದಲಾವಣೆ ಮಾಡಿ ತೋರಿಸ್ತೀನಿ. ಸೊ ನೋಡಿ ಕಾಟ್ 65 ಡಿಗ್ರಿನ ನಾನು ಬರೀಬಹುದು ಅಂದ್ರೆ 90 ಡಿಗ್ರಿ ಮೈನಸ್ 25 ಡಿಗ್ರಿ ಅಂತ ಬರೀಬಹುದು. ಸೊ 90ರಲ್ಲಿ 25 ಅಂದರೆ ಎಷ್ಟು? 65 ಡಿಗ್ರಿ. ಸೊ ಇಲ್ಲಿ ನೋಡಿ ಇದು ಟ್ಯಾನ್ 25 ಡಿಗ್ರಿ ಹಾಗೆ ಇರುತ್ತೆ ಮೈನಸ್ ಈಗ ಇದು ಯಾವ ಸೂತ್ರ ಇದೆ? ಕಾಟ್ ಆಫ್ 90 ಡಿಗ್ರಿ ಮೈನಸ್ ಥೀಟಾ. ಸೊ ಕಾಟ್ ಆಫ್ 90 ಡಿಗ್ರಿ ಮೈನಸ್ ಥೀಟಾ ಅಂತ ಹೇಳಿದ್ರೆ ಇಲ್ಲೇ ಇದೆ ಸೂತ್ರ, ಅದು ಟ್ಯಾನ್ ಥೀಟಾ. ಸೂತ್ರ ಟ್ಯಾನ್ ಥೀಟಾ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಇದು ಟ್ಯಾನ್ ನೋಡಿ ಥೀಟಾ ಅಂದ್ರೆ 25 ಡಿಗ್ರಿ, ಇದು 25 ಡಿಗ್ರಿ. ಸೊ ಟ್ಯಾನ್ 25 ಡಿಗ್ರಿ. ಸೊ ಟ್ಯಾನ್ 25 ಅಲ್ಲಿ ಟ್ಯಾನ್ 25 ಅಂತಂದ್ರೆ ಉತ್ತರ 0. ನೋಡಿ ಡಿವೈಡೆಡ್ ಬೈ ಇದ್ರೆ ಉತ್ತರ 1 ಬರುತ್ತೆ. ಸೊ ಮೈನಸ್ ಇದ್ರೆ ಉತ್ತರ 0 ಬರುತ್ತೆ ಅನ್ನೋದು ನಮಗೆ ಚೆನ್ನಾಗಿ ನೆನಪಿರಬೇಕು. ಗೊತ್ತಾಗ್ತಿದೆಯಾ? ಸೊ ಗೊತ್ತಾಗ್ತಿದೆಯಾ? ಸೊ ಈ ಥರ ಅಂಕಗಳನ್ನ ಮಾಡ್ಕೊತಾ ಹೋಗ್ತೀವಿ. ಅರ್ಥಾಯ್ತಾ? ಸೊ ಇನ್ನೊಂದು ಇದೇ ಥರದ್ದು ಮಾಡೋಣ. cosecant 31 ಡಿಗ್ರಿ minus secant 59 ಡಿಗ್ರಿ. ಸೊ ಇಲ್ಲಿ ಮೈನಸ್ ಕೊಟ್ಟಿದ್ದಾರೆ, ಯಾವ್ದಾದ್ರು ಒಂದನ್ನ ಬದಲಾವಣೆ ಮಾಡ್ಕೊಳ್ಳೋಣ. cosecant ಮಾಡ್ಕೊಳ್ಳೋಣ, cosecant ಮಾಡ್ಕೊಳ್ಳೋಣ, cosecant ಅನ್ನೇ ಮಾಡ್ಕೊಳ್ಳೋಣ. ನೋಡಿ cosecant 31 ಡಿಗ್ರಿ ನಾನು 90 ಡಿಗ್ರಿ ಮೈನಸ್ 59 ಡಿಗ್ರಿ ಅಂತ ಬರೀತೀವಿ. ಮೈನಸ್ ಸೆಕೆಂಡ್ 59 ಡಿಗ್ರಿ. ಗೊತ್ತಾಗ್ತಿದೆಯಾ? ಸೊ ಈಗ ಏನು ಮಾಡೋದು ಅಂದರೆ ಸೆಕೆಂಡ್ ಆಫ್ 90 ಡಿಗ್ರಿ ಮೈನಸ್ ಥೀಟಾ ಅಂದರೆ ಸೆಕೆಂಡ್ ಥೀಟಾ. ಸೊ ಸೆಕೆಂಡ್ 59 ಡಿಗ್ರಿ ಮೈನಸ್ ಸೆಕೆಂಡ್ 59 ಡಿಗ್ರಿ. ಸೆಕೆಂಡ್ 59 ಮೈನಸ್ ಸೆಕೆಂಡ್ 59 ಅಂತ ಉತ್ತರ 0. ಗೊತ್ತಾಗ್ತಿದೆಯಾ? ಸೊ ಇದರಲ್ಲಿ ಇರಬೇಕಾದ್ರೆ ಉತ್ತರ ಏನು ಬರುತ್ತೆ? 0 ಬರುತ್ತೆ. 0ನ ಬರ್ತೀವಿ. ಗೊತ್ತಾಗ್ತಿದೆಯಾ? ಸೊ ಇನ್ನೊಂದು ಲೆಕ್ಕ ಹೀಗಿದೆ ನೋಡ್ಕೊಳ್ಳಿ. cos 38 ಡಿಗ್ರಿ ಇನ್ನೊಂದು ಈ ಥರ ಮಾಡೋಣ. ಸೊ tan 48 ಡಿಗ್ರಿ into tan 23 ಡಿಗ್ರಿ
tan 23 degree into tan 42 degree, tan 42 degree into tan 67 degree is equal to 1 ಎಂದು ತೋರಿಸಿ. ಇದು ಕೊಟ್ಟಿರುವಂತ ಪ್ರಶ್ನೆ. So tan 48 degree into tan 23 degree into tan 42 degree into tan 67 degree is equal to 1 ಎಂದು ತೋರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಒಟ್ಟು 4 ಅನುಪಾತಗಳು ಎಲ್ಲವೂ ಕೂಡ tan ಅಲ್ಲೇ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದಾದ್ರೂ ಎರಡನ್ನ ಏನು ಮಾಡೋಣ ನಾವು ಅಂತ ಹೇಳಿದ್ರೆ ಬದಲಾವಣೆ ಮಾಡ್ಕೊಳ್ಳೋಣ. ಸೊ ಎರಡನ್ನ ಬದಲಾವಣೆ ಮಾಡ್ಕೊಂಡ್ರೆ ನೋಡಿ ಯಾವ ಥರ ಬರುತ್ತೆ. ಈಗ tan 48 ಹಾಗೆ ಇಲ್ಲಿ tan 48 ಡಿಗ್ರಿ ಇಂಟು ಈ tan 23 ಹಾಗೆ ಇರಲಿ. ನಾನು ಎರಡನ್ನು ಬಿಟ್ಟು ಉಳಿದ ಎರಡನ್ನು ಬದಲಾವಣೆ ಮಾಡ್ತೀನಿ. ಸೊ ಹೇಳಿ ಇದನ್ನ tan 42 ಡಿಗ್ರಿಯನ್ನ ನಾನೇನು ಮಾಡ್ತೀನಿ, tan 90 ಡಿಗ್ರಿ. ಸೊ 42 ಡಿಗ್ರಿ ಬರಬೇಕು ಅಂದರೆ 90ರಲ್ಲಿ ಎಷ್ಟನ್ನು ಕಲಿಬೇಕು, 48ಅನ್ನು ಕಲಿಬೇಕು. 48 ಡಿಗ್ರಿ ಅಂತ ಇದೆಯಾ. ಸೊ tan 42 ಡಿಗ್ರಿ ಅಂದರೆ 9 ಡಿಗ್ರಿಯಲ್ಲಿ 48 ಡಿಗ್ರಿಯನ್ನು ಕಲಿಬೇಕು ಇಲ್ಲಿದೆ ಅಲ್ವಾ. ಇಂಟು ಸೊ tan 67 ಡಿಗ್ರಿ ಇದೆಯಲ್ಲ ಅದನ್ನ 90 ಡಿಗ್ರಿ ಮೈನಸ್ 67 ಡಿಗ್ರಿ ಹೋಗ್ಬೇಕಂದ್ರೆ 90ರಲ್ಲಿ 23 ಡಿಗ್ರಿಯನ್ನು ಕಳಿಬೇಕು. 23 ಡಿಗ್ರಿಯನ್ನು ಕಳಿಬೇಕು. ಏನಾಗುತ್ತೆ, ಸೊ ಇದು tan 48 ಡಿಗ್ರಿ ಇಂಟು tan 23 ಡಿಗ್ರಿ ಆಯ್ತಾ. ಸೊ ಇದು tan 90 ಡಿಗ್ರಿ ಮೈನಸ್ ಥೀಟಾ ಅಂದರೆ cot ಥೀಟಾ ಅಲ್ವಾ. ಸೊ ಹಾಗಾಗಿ cot 48 ಡಿಗ್ರಿ ಇಂಟು cot 23 ಡಿಗ್ರಿ ಇದೆಯಾ. ಸೊ ಇಷ್ಟು ಇದೆ. ಈಗ tan ಇಂದ ಯಾವುದಕ್ಕೆ ಪರಿವರ್ತನೆ ಇದೆ, cot ಗೆ ಪರಿವರ್ತನೆ ಇದೆ. ನೋಡಿ 90 ಡಿಗ್ರಿ ಮೈನಸ್ 48 ಅಂದರೆ cot 48 ಆಯಿತು. tan 90 ಡಿಗ್ರಿ ಮೈನಸ್ 23 ಅಂದರೆ cot 23 ಆಯಿತು. ನಾನೇನು ಮಾಡ್ತೀನಿ, ಸೊ tan 48 ಡಿಗ್ರಿ ಹಾಗೆ ಇರಲಿ ಇಂಟು tan 23 ಡಿಗ್ರಿ ಹಾಗೆ ಇರಲಿ, ಬದಲಾವಣೆ ಮಾಡೋದಿಲ್ಲ. ಸೊ cot 48 ಡಿಗ್ರಿಯನ್ನು tan ಮತ್ತು ಕಾಟಿಗೆ ಏನು ಸಂಬಂಧ ಅಂದರೆ cot ಅನ್ನು tan ನ ವ್ಯುತ್ಕ್ರಮ ಅಂತ ಬರೆಯಬಹುದು ಅಲ್ವಾ. ಸೊ ವ್ಯುತ್ಕ್ರಮ ಅಂತ ಬರೆಯೋದ್ರಿಂದ ನಾವೇನು ಬರೆಯಬಹುದು ಅಂದರೆ 1 ಬೈ ನೋಡಿ 1 ಬೈ tan 48 ಡಿಗ್ರಿ. ಸೊ 1 ಬೈ tan 48 ಡಿಗ್ರಿ ಇಂಟು 1 ಬೈ tan 23 ಡಿಗ್ರಿ. ಇಲ್ಲಿ ಥೀಟಾ ಜಾಗದಲ್ಲಿ ಏನಿದೆ 48 ಡಿಗ್ರಿ ಇದೆ ಅದನ್ನು ಬರೆದಿದ್ದೀನಿ. ಥೀಟಾ ಜಾಗದಲ್ಲಿ 23 ಡಿಗ್ರಿ ಇದೆ ಅದನ್ನು ಬರೆದಿದ್ದೀವಿ. ಹಾಗಾಗಿ tan 48 ಈ ಅಂಶದಲ್ಲಿದೆ, ಈ ಕ್ಷೇತ್ರದಲ್ಲಿದೆ. ಕ್ಯಾನ್ಸಲ್ tan 23 ಕ್ಯಾನ್ಸಲ್. ಉಳಿದು 1 ಇಂಟು 1 1 ನಮಗೆ ಫೈನಲ್ ಆನ್ಸರ್ ಎಷ್ಟು ಬಂತು, 1 ಅಂತ ಹೇಳಿ ಬಂತು. ಗೊತ್ತಾಗ್ತಿದೆಯಾ. ಸೊ ನಾನು ಏನು ಮಾಡಿದ್ದೀನಿ ಅಂದರೆ 2 ಅನುಪಾತಗಳನ್ನು ಇಟ್ಕೊಂಡಿದ್ದೀನಿ. ಹಾಗೆ ಮಿಕ್ಕ 2 ಅನುಪಾತಗಳನ್ನು ಪೂರಕ ಕೋನಗಳಿಗೆ ಸಂಬಂಧಪಟ್ಟಂಗೆ ಬರ್ಕೊಂಡಾಗ ಅವು ವ್ಯುತ್ಕ್ರಮ ಸಂಬಂಧಗಳಿಗೆ ಸಂಬಂಧಪಟ್ಟಂಗೆ ನಮಗೆ ಬರುತ್ತೆ. ಸೊ ಅವಾಗ ಏನು ಮಾಡ್ಬೋದು ಅಂದರೆ ನಾವು ಗುಣಾಕಾರ ಮಾಡಿಕೊಂಡು ಅದನ್ನು ಮಾರ್ಕ್ಸಿದ್ರೆ ಉತ್ತರ ಎಷ್ಟು ಒಂದು ಬರುತ್ತೆ. Next. So cos 38 degree cos 38 degree into cos 52 degree minus sin 38 degree into sin
92 ಡಿಗ್ರಿ = 0 ಎಂದು ಸಾಧಿಸಿ. So cos 38 degree into cos 52 degree minus sin 38 degree into sin 32 degree is equal to ಎಷ್ಟು ಅಂತ ಸಾಧಿಸಬೇಕು? 0 ಅಂತ ಹೇಳಿ ಸಾಧಿಸಬೇಕು. ಸೊ ಏನು ಮಾಡಬೇಕು ಮೊದಲು ಅಂತ ಹೇಳಿದ್ರೆ ನೋಡಿ, ಇಲ್ಲಿ cos ಮತ್ತು sin ಎರಡೂ ಕೂಡ ಒಂದಕ್ಕೊಂದು ಸಂಬಂಧವನ್ನು ಹೊಂದಿರುವಾಗ ಪೂರಕ ಕೋನಗಳಿಗೆ ಸಂಬಂಧಪಟ್ಟಂತೆ ಸಂಬಂಧ ಹೊಂದಿರುವಂಥ ಏನು ಅನುಪಾತಗಳಾಗಿರೋದ್ರಿಂದ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಎರಡರಲ್ಲಿ ಯಾವ್ದಾದ್ರು ಒಂದು ಅನುಪಾತವನ್ನು ಹಾಗೆ ಇಟ್ಕೊಂಡು ಇನ್ನೊಂದು ಅನುಪಾತವನ್ನು ಬದಲಾಯಿಸ್ಕೊಂಡು ಹೋಗಬೇಕು. ನಾನೇನು ಮಾಡ್ತೀನಿ, cos 38 ಡಿಗ್ರಿ ಹಾಗೆ ಇರಲಿ ಇಂಟು cos 52 ಡಿಗ್ರಿನೂ ಹಾಗೆ ಇರಲಿ. ಸೈನ್ ಅನ್ನು ಬದಲಾವಣೆ ಮಾಡ್ತಾ ಹೋಗ್ತೀನಿ. ನೋಡಿ, ಸೈನ್ 38 ಡಿಗ್ರಿ ಇದೆ, ನಾನು ಇದನ್ನ 90 ಡಿಗ್ರಿ ಮೈನಸ್ 38 ಡಿಗ್ರಿ ಬರಬೇಕು ಅಂದರೆ 90 ಡಿಗ್ರಿಯಲ್ಲಿ ಎಷ್ಟನ್ನು ಕಳಿಬೇಕಾಗುತ್ತೆ? ಇಲ್ಲೇ ಇದೆ ನೋಡಿ, 52 ಕಳಿಬೇಕು. ಸೈನ್ 90 ಮೈನಸ್ 52 ಡಿಗ್ರಿ ಇಂಟು ಸೈನ್ ನೋಡಿ, ಮತ್ತೆ ಇದೆಷ್ಟು 90 ಡಿಗ್ರಿ 32 ಬರಬೇಕಂದ್ರೆ 90 ಎಷ್ಟು ಕಳಿಬೇಕಾಗುತ್ತೆ? 58 ಕಳಿಬೇಕಾಗುತ್ತೆ. 90 ಡಿಗ್ರಿ ಮೈನಸ್ 58 ಡಿಗ್ರಿ ಅಲ್ವಾ? 52 ನಂದು ಸಾರಿ, ಇದು 52 ಡಿಗ್ರಿ 52 ಡಿಗ್ರಿ ಆಗಿರೋದ್ರಿಂದ 52 ಡಿಗ್ರಿ ಬೇಕು ಅಂತ ಹೇಳಿದ್ರೆ 38 ಡಿಗ್ರಿನ ಕಳಿಬೇಕು. ಸರಿ ನೋಡಿ, ಇದನ್ನು ಹಾಗೆ ಬರ್ಕೊಳ್ಳೋಣ. cos 38 ಡಿಗ್ರಿ ಇಂಟು cos 52 ಡಿಗ್ರಿ ಮೈನಸ್ sin 90 ಡಿಗ್ರಿ ಮೈನಸ್ ಥೀಟಾ ಅಂದರೆ ಅಲ್ಲಿದೆ sin 90 ಡಿಗ್ರಿ ಮೈನಸ್ ಥೀಟಾ ಅಂದರೆ cos ಥೀಟಾ. ಸೊ ಹಾಗಾಗಿ cos ಇಲ್ಲಿ ಥೀಟಾ ಎಷ್ಟು ಅಂದರೆ 52 ಡಿಗ್ರಿ ಇಂಟು sin 90 ಡಿಗ್ರಿ ಮೈನಸ್ ಥೀಟಾ ಅಂದರೆ ಮತ್ತೆ ಒಂದ್ಸಿಗೆ cos ಥೀಟಾ ಅಂದರೆ ಎಷ್ಟು? 38 ಡಿಗ್ರಿ. ಇಲ್ಲಿ ನೋಡಿ, ಇಲ್ಲಿ cos 38 ಇಂಟು cos 52 ಮೈನಸ್ cos 52 ಮೈನಸ್ cos 38 ಅಂದರೆ ಎರಡೂ ಕೂಡ ಒಂದೇ. ಸೊ ಹಾಗಾಗಿ ಇವು ಎರಡು ಕ್ಯಾನ್ಸಲ್ ಆಗಿ ಉಳಿಯೋದೆಷ್ಟು? 0. ಇದರಲ್ಲಿ ಇದನ್ನು ಕಳೆದ್ರೆ ಬರುವಂಥ ಉತ್ತರ 0. ಸೊ ಹಾಗಾಗಿ ನಿಮಗೆ ಉತ್ತರ ಎಷ್ಟು ಬಂದಿದೆ? 0 ಬಂತು. ಗೊತ್ತಾಯ್ತಾ? ಇಲ್ಲಿ ಉತ್ತರ ಎಷ್ಟು ಬರ್ತಾ ಇದೆ ನಮಗೆ? 0 ಬರ್ತಾ ಇದೆ. ಈ ಥರ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಲೆಕ್ಕ ಇದೆ. ನೋಡ್ಕೊಳ್ಳಿ, tan 2a is equal to cot a minus 18 ಡಿಗ್ರಿ ಮತ್ತು 2a ಲಘುಕೋನವಾದರೆ a ಬೆಲೆ ಕಂಡುಹಿಡಿಯಿರಿ. So tan of 2a is equal to cot of a minus 18 ಡಿಗ್ರಿ ಮತ್ತು 2a ಅನ್ನೋದು ಲಘುಕೋನವಾದರೆ a ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ನಾವೇನು ಮಾಡಬೇಕು ಇಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ಒಂದು ಕಡೆ tan ಇದೆ ಮತ್ತೊಂದು ಕಡೆ cot ಇದೆ, ಗೊತ್ತಾಗ್ತಿದೆಯಾ? ಸೊ ಇದನ್ನು ಮಾತ್ರ ಬದಲಾವಣೆ ಮಾಡ್ಕೊಳ್ಳೋಕೆ ಬರುತ್ತೆ, ಬಟ್ ಇದನ್ನು ಬದಲಾವಣೆ ಮಾಡ್ಕೊಳ್ಳೋಕೆ ಬರಲ್ಲ. ಯಾಕಂದರೆ ಇಲ್ಲಿ 90 ಡಿಗ್ರಿ ಮೈನಸ್ ಥೀಟಾ ರೂಪದಲ್ಲೇ ಕೊಟ್ಬಿಟ್ಟಿದ್ದೇನೆ a ಮೈನಸ್ 18 ಡಿಗ್ರಿ ಅಂತ. ಸೊ ಅದನ್ನು ಬದಲಾವಣೆ ಮಾಡೋಕ್ಕಿಂತ ನಾವು ಎಡಭಾಗದಲ್ಲಿ ಇರೋದನ್ನ ಬದಲಾವಣೆ ಮಾಡ್ಕೊಳ್ಳೋದು ಒಳ್ಳೆಯದು. ನೋಡ್ಕೊಳ್ಳಿ, tan 2a ಅಂತ ಹೇಳಿದ್ರೆ, ಸೊ tan 2a ಅಂತ ನಾವೇನಂತ ಹೇಳ್ಬೋದು? ಸೊ ನಮ್ಗೆ ಗೊತ್ತಿರೋ ಪ್ರಕಾರ tan ಥೀಟಾ is equal to, ಅಥವಾ ಇದನ್ನ ನಾವು ಹೆಂಗೆ ಹೇಳ್ಬೋದು ಅಂದರೆ cot ನೋಡ್ಕೊಳ್ಳಿ, cot 90 ಡಿಗ್ರಿ ಮೈನಸ್ ಥೀಟಾ is equal to tan ಥೀಟಾ. ಸೊ ಸೂತ್ರ ಬರ್ಕೊಂತೀನಿ ನಾನು. ಸೊ cot 90 ಡಿಗ್ರಿ ಮೈನಸ್ ಥೀಟಾ is equal to tan ಥೀಟಾ. ಸೊ ಹಾಗಾಗಿ cot 90 ಡಿಗ್ರಿ
ಮೈನಸ್ 2a 2a ಅಂದ್ರೆ ಲಘುಕೋನ ಅಂತ ಕೊಟ್ಟಿದ್ದಾರೆ. ಲಘುಕೋನ ಅಂದ್ರೆ ಏನಂತ ಥೀಟಾ ಅಂತ. ಲಘುಕೋನ ಅಂದ್ರೆ ಏನು ಥೀಟಾ ಅಂತ. ಸೊ ಕಾಟ್ ಆಫ್ 90 ಡಿಗ್ರಿ ಮೈನಸ್ 2a ಅನ್ನ ಏನಂತ ಬರೀಬಹುದು tan 2a ಅಂತ ಬರೀಬಹುದು. ಬರೀಬಹುದು tan 2a ಅಂತ ಬರೀಬಹುದು. ಇಲ್ಲಿ tan 2a ಇದೆ, ಅದರ ಜಾಗದಲ್ಲಿ ನಾವು cot of 90 ಡಿಗ್ರಿ minus 2a is equal to cot of a minus 18 ಡಿಗ್ರಿ ಅಂತ ಬರೀಬಹುದು. So cot of 90 ಡಿಗ್ರಿ minus 2a is equal to cot of a minus 18 ಡಿಗ್ರಿ. ಎರಡು ಕಡೆಗೆ cot ಮತ್ತು cot ಇರೋದ್ರಿಂದ ಕ್ಯಾನ್ಸಲ್ ಆಗೋದ್ರಿಂದ ಸೊ ಉಳಿಯೋದು 90 ಡಿಗ್ರಿ minus 2a minus 18 ಡಿಗ್ರಿ. ಗೊತ್ತಾಯ್ತಾ? ಸೊ ಈಗ ಏನು ಮಾಡ್ಬೋದು ಅಂದರೆ ಮೈನಸ್ 2a ಮಾಡಿರಲಿ ಪ್ಲಸ್ ಎ ಈಚೆ ಬಂದರೆ ಮೈನಸ್ ಎ ಇಸ್ ಈಕ್ವಲ್ ಟು ಇಲ್ಲಿ ಮೈನಸ್ 18 ಡಿಗ್ರಿ ಹಾಗೆ ಇದೆ, ಪ್ಲಸ್ 90 ಡಿಗ್ರಿ ಈಚೆ ಬಂದರೆ ಮೈನಸ್ 90 ಡಿಗ್ರಿ. ಮೈನಸ್ 2a ಮೈನಸ್ ಎ ಅಂದರೆ ಮೈನಸ್ 3a ಮೈನಸ್ 18 ಮೈನಸ್ 9 ಅಂದರೆ ಮೈನಸ್ 108 ಡಿಗ್ರಿ. ಎರಡು ಕಡೆ ಮೈನಸ್ ಮೈನಸ್ ಕ್ಯಾನ್ಸಲ್, ಉಳಿಯೋದು ಎ ಇಸ್ ಈಕ್ವಲ್ ಟು 108 ಡಿಗ್ರಿ ಬೈ 3. ಎ ಇಸ್ ಈಕ್ವಲ್ ಟು 108 ಡಿಗ್ರಿ ಬೈ 3. ಸೊ ಹಾಗಾಗಿ 3 ಒಂದಲೇ 3 ಮೂರಲೇ 9 1 ಉಳಿತು 18 3 18. ಹಾಗಾಗಿ ಕೋನ ಎ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ 36 ಡಿಗ್ರಿ. ಅಲ್ಲಿ ಕೊಟ್ಟಿರೋದೇನು ಎ ಅನ್ನೋದೇನು ಲಘುಕೋನ ಆಗಿರೋದ್ರಿಂದ ಇದು 90 ಡಿಗ್ರಿಗಿಂತ ಕಡಿಮೆ ಬರಬೇಕು, ಬಂದಿದೆ. ಎರಡು ಎ ಮಾಡಿದ್ರು ಕೂಡ 90 ಡಿಗ್ರಿಗಿಂತ ಕಡಿಮೆ ಬರಬೇಕು, ಬಂದಿದೆಯಾ? 2 × 36 72 ಡಿಗ್ರಿ ಬರುತ್ತೆ. 72 ಡಿಗ್ರಿ ಅಂತ ಹೇಳಿದ್ರೆ ಅದು 90 ಡಿಗ್ರಿಗಿಂತ ಕಡಿಮೆ ಆಗಿರೋದ್ರಿಂದ ಸೊ ಅದೇನಾಗಿರುತ್ತೆ ಲಘುಕೋನ ಆಗಿದೆ. ಹಾಗಾಗಿ ಕೋನ ಎ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ 36 ಡಿಗ್ರಿ. ಅರ್ಥ ಆಗ್ತಿದೆಯಾ? ಗೊತ್ತಾಯ್ತು ನಿಮಗೆ? ಸೊ ಈ ಥರ ಲೆಕ್ಕವನ್ನು ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಇದೇ ಥರ ಲೆಕ್ಕ ಇದೆ. Secant of 4a is equal to secant 4a is equal to secant a minus 20 ಆದರೆ ಮತ್ತು 4a ಲಘುಕೋನವಾಗಿದೆ. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ಸೆಕೆಂಡ್ 4a ನಾನು ಸೊ ಸೆಕೆಂಡ್ 90 ಡಿಗ್ರಿ ಮೈನಸ್ 4a ಅಂತ ಬರೀಬೋದು. ಯಾಕಂದರೆ ಆವತ್ತನೇ ತೋರಿಸಿದೆ ಯಾವ ಥರ ಬರ್ಬೋದು ಅಂತ. ಇಸ್ ಈಕ್ವಲ್ ಟು ಸೊ ಸೆಕೆಂಡ್ a minus 20 ಎರಡು ಕಡೆ ಕೊಸೆಕೆಂಡ್ ಸೆಕೆಂಡ್ ಏನೋ ಕ್ಯಾನ್ಸಲ್. ಸೊ ಉಳಿಯೋದು 90 ಡಿಗ್ರಿ ಮೈನಸ್ 4a is equal to a minus 20 ಡಿಗ್ರಿ. ಸೊ ಹಾಗೇನಾಗುತ್ತೆ ಸೊ ಮೈನಸ್ 4a ಮೈನಸ್ a is equal to ಮೈನಸ್ 20 ಡಿಗ್ರಿ ಮೈನಸ್ 90 ಡಿಗ್ರಿ. ಅದೇ ಥರ ಇದು ಮೈನಸ್ 5a ಬರುತ್ತೆ, ಇದು ಮೈನಸ್ 110. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ a is equal to 110 ಡಿಗ್ರಿ ಬೈ 5. ಇದೊಂದೇ 22. ಹಾಗಾಗಿ ಕೋನ ಎ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ 22 ಡಿಗ್ರಿ. ಅದಕ್ಕೆ ಹೇಳಿರೋದು 4a ಲಘುಕೋನ ಅಂತ ಕೊಡ್ತಾರೆ. 4a is equal to 4 × 22 ಡಿಗ್ರಿ. ದಟ್ ಮೀನ್ಸ್ 88 ಡಿಗ್ರಿ. 88 ಡಿಗ್ರಿ ಅಂತ ಕೋನ ಲಘುಕೋನ. ಅರ್ಥಾಯ್ತಾ?
ಹಾಗೆ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ಒಂದು ತರಗತಿಯಲ್ಲಿ ಏನನ್ನ ಕಲ್ತಿದ್ದೀವಿ ಅಂತ ಹೇಳಿದ್ರೆ, ಕಲ್ತಿದ್ದೀವಿ ಪೂರಕ ಕೋನಗಳಿಗೆ ಸಂಬಂಧಪಟ್ಟಂತ ತ್ರಿಕೋನಮಿತಿಯ ಅನುಪಾತಗಳನ್ನು ಯಾವ ಥರ ಬರೆಯಬೇಕು ಅಂತ ಕಲ್ತಿದ್ದೀವಿ. ಅದೇ ಥರ ಮತ್ತೇನನ್ನ ಕಲ್ತಿದ್ದೀವಿ ಅಂತ ಹೇಳಿದ್ರೆ, ಪೂರಕ ಕೋನವನ್ನು ಬರೆಯೋದು ಹೇಗೆ, ಅವುಗಳ ಬೆಲೆಗಳನ್ನು ಆದೇಶ ಮಾಡುವಂತೆ, ಅವುಗಳನ್ನು ಇದನ್ನು ಯಾವ ಥರ ನಾವು ಲೆಕ್ಕಗಳಲ್ಲಿ ಬಳಸಿಕೊಂಡು ಲೆಕ್ಕವನ್ನು ಮಾಡಬಹುದು ಅನ್ನೋದು ಕೂಡ ಎಲ್ಲರೂ ಕಲಿತಿದ್ವಿ. ಸೊ ಮುಂದಿನ ತರಗತಿಯಲ್ಲಿ ನಾವೇನು ಅಂತ ಹೇಳಿದ್ರೆ, ಭಾಳ ಮುಖ್ಯವಾಗಿರುವಂಥ ಒಂದು ಘಟಕವಿದೆ. ಘಟಕ ಯಾವುದು ಅಂತ ಹೇಳಿದ್ರೆ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು. ಸೊ ಈ ಒಂದು ಉಪಘಟಕದ ಮೇಲೆ ಪರೀಕ್ಷೆಯಲ್ಲಿ ನಿಮಗೆ 3 ರಿಂದ 4 ಒಂದು ಬಂದೇ ಬರುತ್ತೆ. ಹಾಗಾಗಿ ನಾವು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನು ಮುಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಸೊ ಎಲ್ರಿಗೂ ಧನ್ಯವಾದ.